ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 15ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಸೋಮವಾರ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿನ್ನೆ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇತ್ತು. ಬಟ್ ಇವತ್ತು ಒಳ್ಳೆ ಒಂದು ರಿಕವರಿ ಮತ್ತೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 388 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 24,200 ಮೇಲ್ಗಡೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 1.6% ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 1.6% ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಬಂದಿತ್ತು. TCS ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು, ಆದ್ರಿಂದ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗಿತ್ತು. ಬಟ್ ಇವತ್ತು ಐ ಟಿ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ರಿಕವರ್ ಆಗಿದೆ. 3% ಗೇನ್ ಐ ಟಿ ಇಂಡೆಕ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ ಇವತ್ತು 1.5% ಗೇನ್ ಆಗಿದೆ. ಸೊ ಓವರಾಲ್ ಎಲ್ಲ ಸೆಕ್ಟರ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಮತ್ತೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಿದೆ. ಸೊ ಮಾರ್ಕೆಟ್ನ ಈ ಒಂದು ಪಾಸಿಟಿವ್ ಸೆಂಟಿಮೆಂಟ್ಗೆ ಮೇಜರ್ ರೀಸನ್ ಕಳೆದ ವಾರ ವೀಕೆಂಡ್ನಲ್ಲಿ US ಮತ್ತು ಇರಾನ್ನ ನಡುವೆ ಮಾತುಕತೆಗಳು ಸರಿ ಹೋಗಿಲ್ಲ. ಸೊ ಮತ್ತೆ ವಾರ್ ಸ್ಟಾರ್ಟ್ ಆಗ್ಬೋದು ಅನ್ನುವಂಥ ನ್ಯೂಸ್ಗಳು ಬಂದಿತ್ತು. ಆದ್ದರಿಂದ ಸೋಮವಾರ ಮಾರ್ಕೆಟ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ಡೊನಾಲ್ಡ್ ಟ್ರಂಪ್ ಅವರು ಹೊಸ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇರಾನ್ ಮತ್ತೆ ಮಾತುಕತೆಗೆ ಬಯಸಿದೆ. 2ನೇ ರೌಂಡ್ನ ಮಾತುಕತೆಯನ್ನು ನಾವು ಇರಾನ್ನ ಜೊತೆಯಲ್ಲಿ ನಡೆಸ್ತೀವಿ. ಹಾಗೆ ಈ ಒಂದು ಕಾನ್ಫ್ಲಿಕ್ಟ್ ಆದಷ್ಟು ಬೇಗ ರಿಸಾಲ್ವ್ ಆಗುತ್ತೆ, ವಾರ್ ಸ್ಟಾಪ್ ಆಗುತ್ತೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಟ್ರಂಪ್ ಅವರ ಸ್ಟೇಟ್ಮೆಂಟ್ಸ್ ಆಗಾಗ ಚೇಂಜ್ ಆಗ್ತಿರುತ್ತೆ. ಬಟ್ ಈಗ ಬಂದಿರುವಂಥ ಸ್ಟೇಟ್ಮೆಂಟ್ನಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೋಮವಾರದ ದಿನ $105ನ ಅರೌಂಡಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಟ್ರೇಡ್ ಆಗ್ತಿತ್ತು. ಅದು ಈಗ $100ನ ಕೆಳಗಡೆ ಬಂದಿದೆ. ಸೊ ಕ್ರೂಡ್ ಪ್ರೈಸಸ್ ಕೂಡ ಸೆಟಲ್ ಡೌನ್ ಆಗ್ತಿರೋದ್ರಿಂದ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಮತ್ತೆ US ಮತ್ತು ಇರಾನ್ ನಡುವೆ ಮಾತುಕತೆಗಳು ಸ್ಟಾರ್ಟ್ ಆಗಿ ಒಂದು ಪಾಸಿಟಿವ್ ನ್ಯೂಸ್ ಬಂದರೆ ಮಾರ್ಕೆಟ್ ಅದಕ್ಕೆ ಇನ್ನಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಇವತ್ತು ಕೆಲವು ಗ್ಲೋಬಲ್ ಮಾರ್ಕೆಟ್ಸ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೌತ್ ಕೊರಿಯನ್ ಮಾರ್ಕೆಟ್, ಜಪಾನ್ನ ಮಾರ್ಕೆಟ್ ಹಾಗೆ ಚೈನೀಸ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ಟ್ರೈಟ್ ಆಫ್ ಹಾರ್ಮೋಸ್ ಫ್ರೀ ಆದರೆ ಅದರಿಂದ ಹೆಚ್ಚಿನ ಲಾಭ ಸಿಗೋದು ಚೈನಾಗೆ. ಸೊ ಚೈನಾ ಸಾಕಷ್ಟು ಆಯಿಲನ್ನು ಮಿಡ್ಲ್ ಈಸ್ಟ್ನಿಂದ ಇಂಪೋರ್ಟ್ ಮಾಡ್ಕೋತಾರೆ. ಆದ್ದರಿಂದ ಚೈನೀಸ್ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ US ಮಾರ್ಕೆಟ್ಸ್ಗಳು ಕೂಡ ನಿನ್ನೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿತ್ತು. ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೂಪಾಯಿಯ ವ್ಯಾಲ್ಯೂ ಕೂಡ 20 ಪೈಸೆಯಷ್ಟು ಚೇತರಿಕೆ ಕಂಡಿದೆ. ವಾರ್ ಸಿಚುವೇಶನ್ ಎಂಡ್ ಆದರೆ USD ಸ್ವಲ್ಪ ಮಟ್ಟಿಗೆ ಫಾಲ್ ಆಗುತ್ತೆ. ಅದು ಬೇರೆ ಕರೆನ್ಸಿಗಳಿಗೆ ಪಾಸಿಟಿವ್ ನ್ಯೂಸ್ ಆಗಿದೆ. ಹಾಗೆ ಇಂಡಿಯಾದ ವಿಕ್ಸ್ ಏನಿದೆ, ಸೊ ವೊಲಟಾಲಿಟಿ ಇಂಡೆಕ್ಸ್ ಅದು ಕೂಡ ಸ್ವಲ್ಪ ಮಟ್ಟಿಗೆ ಸ್ಟೇಬಲ್ ಆಯಿತು. ಆ ರೀಸನ್ನಿಂದ ಕೂಡ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಪಾಸಿಟಿವ್ ನ್ಯೂಸ್ಗಳು ಬಂದಿರೋದ್ರಿಂದ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಮತ್ತೆ ನೆಗೆಟಿವ್ ನ್ಯೂಸ್ ಬಂದರೆ ಮಾರ್ಕೆಟ್ನಲ್ಲಿ ನೆಗೆಟಿವ್ ಮೊಮೆಂಟಮ್ ಬರ್ಬೋದು. ಸೊ ನ್ಯೂಸ್ ಯಾವ ರೀತಿಯಲ್ಲಿ ಬರುತ್ತೆ ಆ ರೀತಿ ಒಂದು ಟ್ರೇಡಿಂಗ್ ಕಾಣಿಸುತ್ತೆ. ಸೊ ಡಾಲರ್ ವ್ಯಾಲ್ಯೂ ಸ್ವಲ್ಪ ಮಟ್ಟಿಗೆ ಕುಸಿಯುತ್ತೆ ಅಂತ ನ್ಯೂಸ್ ಬಂದಾಗ ಗೋಲ್ಡ್ ಸಿಲ್ವರ್ ಪ್ರೈಸಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇರುತ್ತೆ. ಗೋಲ್ಡ್ ಸಿಲ್ವರ್ ETFs ಇವತ್ತು 6% ಗೇನ್ ಆಗಿದೆ. ಹಾಗೆ MCXನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. 52 ವೀಕ್ ಹೈಯನ್ನು MCX ಸ್ಟಾಕ್ ಇವತ್ತು ರೀಚ್ ಮಾಡಿದೆ. ಸೊ ಕ್ರೂಡ್ ಪ್ರೈಸಸ್ನಲ್ಲಿ ಜಂಪ್ ಇದ್ರೂ MCXಗೆ ಪಾಸಿಟಿವ್ ಆಗುತ್ತೆ. ಗೋಲ್ಡ್ ಸಿಲ್ವರ್ ಕೂಡ ರ್ಯಾಲಿ ಆದರೂ ಕೂಡ MCXನಲ್ಲಿ ಒಳ್ಳೆ ಒಂದು ಟ್ರೇಡಿಂಗ್ ಆಗ್ತಿರುತ್ತೆ. ಸೊ ಕಮಾಡಿಟಿ ಟ್ರೇಡಿಂಗ್ ಇನ್ಕ್ರೀಸ್ ಆದಷ್ಟು MCX ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಒಂದು ಡಿಪ್ ಬೈಯಿಂಗ್ ಅನ್ನು ಮಾಡ್ತಿರ್ತೀವಿ, ಅದೇ ರೀತಿಯಲ್ಲಿ ಗೋಲ್ಡ್ ಸಿಲ್ವರ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು ಕೂಡ ಪ್ರೈಸಸ್ ಫಾಲ್ ಆದಾಗ ಸ್ವಲ್ಪ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಎಸ್ಪೆಷಲಿ ETFಗಳನ್ನು ಬೈ ಮಾಡ್ತಿದ್ದೀರಾ ಅಂದರೆ ಪ್ರೈಸನ್ನು ಟ್ರ್ಯಾಕ್ ಮಾಡ್ತಾ ಇರಿ. ನಿಮ್ಮ ಬೈಯಿಂಗ್ ಪ್ರೈಸ್ ಅಥವಾ ಆವ್ರೇಜ್ ಪ್ರೈಸ್ ಏನಿರುತ್ತೆ ಅದರ ಕೆಳಗಡೆ ಗೋಲ್ಡ್ ಅಥವಾ ಸಿಲ್ವರ್ ETFs ಹೋದಾಗ ಅಲ್ಲಿ ಸ್ವಲ್ಪ ಕ್ವಾಂಟಿಟಿಯನ್ನು ಆ್ಯಡ್ ಮಾಡ್ಕೊಳ್ತಾ ಬರ್ಬೋದು. ಸೊ ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಗೇನ್ಸ್ ಇದ್ದೇ ಇರುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ 47 ನಿಫ್ಟಿಯ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೊ ಮೇಜರ್ ಆಗಿ ಇಂಡಿಗೋ, ಎಟರ್ನಲ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವಾರ್ ರೀಸನ್ನಿಂದ ಎರಡೂ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿತ್ತು. LPG ಶಾರ್ಟೇಜಸ್ನ ನ್ಯೂಸ್ನಿಂದ ಎಟರ್ನಲ್ ಕೂಡ ಕರೆಕ್ಟ್ ಆಗಿತ್ತು. ಬಟ್ ಈಗ ವಾರ್ ಎಲ್ಲೋ ಒಂದು ಕಡೆ ಎಂಡ್ ಆಗ್ಬೋದು ಅನ್ನುವಂಥ ರಿಪೋರ್ಟ್ಸ್ ಬಂದಿರೋದ್ರಿಂದ ಎರಡೂ ಸ್ಟಾಕ್ಗಳು ಗೇನ್ ಆಗಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಕೂಡ 4% ಗೇನ್ ಆಯಿತು. ಪವರ್ ಗ್ರಿಡ್, ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ ಕೂಡ 4% ಅರೌಂಡಲ್ಲಿ ಗೇನ್ ಆಗಿದೆ. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ 3 ಸ್ಟಾಕ್ಗಳು ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೊದಲನೇದಾಗಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ 1.5% ಕರೆಕ್ಟ್ ಆಯಿತು. ಭಾರತಿ ಏರ್ಟೆಲ್ನಲ್ಲಿ ಕೂಡ ಆಲ್ಮೋಸ್ಟ್ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ICICI ಬ್ಯಾಂಕ್ ಕೂಡ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ರೀಸೆಂಟಾಗಿ ಕಳೆದ 1 ತಿಂಗಳ ಹಿಂದೆ HDFC ಬ್ಯಾಂಕ್ನ ಪಾರ್ಟ್ ಟೈಮ್ ಚೇರ್ಮನ್ ತಮ್ಮ ಒಂದು ಪೊಸಿಷನ್ಗೆ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ರು.
ಸೊ ಬ್ಯಾಂಕ್ನಲ್ಲಿ ಸಾಕಷ್ಟು ಕನ್ಸರ್ನ್ಸ್ ಇದೆ ಅನ್ನುವಂಥ ರೀತಿಯಲ್ಲಿ ಅವರ ರೆಸಿಗ್ನೇಷನ್ ಬಂದಿತ್ತು. ಆ ನ್ಯೂಸ್ನಿಂದ HDFC ಬ್ಯಾಂಕ್ನ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆ ಒಂದು ವೀಕ್ನೆಸ್ನ ಲಾಭವನ್ನು ಮ್ಯೂಚುವಲ್ ಫಂಡ್ಗಳು ತೊಗೊಂಡಿದ್ದಾರೆ. HDFC ಬ್ಯಾಂಕ್ ಸ್ಟಾಕ್ನಲ್ಲಿ 17,250 ಕೋಟಿಯ ಬೈಯಿಂಗನ್ನು ಮ್ಯೂಚುವಲ್ ಫಂಡ್ಗಳು ಮಾಡಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ ಅಂದಾಗ ಎಲ್ಲ AMCಗಳು ಸೇರಿ ಇಷ್ಟು ಅಮೌಂಟ್ನ ಇನ್ವೆಸ್ಟ್ಮೆಂಟನ್ನು ಮಾರ್ಚ್ ತಿಂಗಳಲ್ಲಿ HDFC ಬ್ಯಾಂಕಲ್ಲಿ ಮಾಡಿದ್ದಾರೆ. ಸೊ HDFC ಬ್ಯಾಂಕ್ ಓವರ್ ಆಲ್ ಸೆಕೆಂಡ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಸೊ ಈ ರೀತಿ ಒಂದು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಪಾರ್ಟ್ ಆಗಿರುವಂಥ ಸ್ಟಾಕ್ನಲ್ಲಿ ವೀಕ್ನೆಸ್ ಬಂದಾಗ ಅದರ ಒಂದು ಲಾಭವನ್ನು ಪಡ್ಕೋಬೇಕಾಗತ್ತೆ. ಸೊ ಅದನ್ನು ಮ್ಯೂಚುವಲ್ ಫಂಡ್ಗಳು ಮಾಡಿದ್ದಾರೆ. ಸೊ ಇಂಡಿವಿಜುವಲ್ ಆಗಿ ನೀವು HDFC ಬ್ಯಾಂಕ್ ಶೇರ್ಸ್ಗಳನ್ನು ಓನ್ ಮಾಡ್ತಿದ್ರೆ ನೀವು ಯಾವ ರೀತಿ ಒಂದು ಡೈರೆಕ್ಷನ್ನ ತೊಗೊಂಡಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಕ್ಷನ್ನ ಲಾಭವನ್ನು ತೊಗೊಂಡಿದ್ರೆ ಲಾಂಗ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಅದು ನಿಮಗೆ ಬೆನಿಫಿಷಿಯಲ್ ಆಗುತ್ತೆ. ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಗೇಲ್ 3,800 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು UP ಮತ್ತು ಮಹಾರಾಷ್ಟ್ರನಲ್ಲಿ ಸೋಲಾರ್ ಪವರ್ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. 700 ಮೆಗಾವ್ಯಾಟ್ನಷ್ಟು ಸೋಲಾರ್ ಪವರ್ ಪ್ರಾಜೆಕ್ಟ್ಸನ್ನು UP ಮತ್ತು ಮಹಾರಾಷ್ಟ್ರನಲ್ಲಿ ಗೇಲ್ ಮಾಡ್ತಾರೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಆಲ್ಮೋಸ್ಟ್ 2% ಇವತ್ತು ಗೇನ್ ಆಗಿದೆ. ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 17% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿಗೆ ಮಲ್ಟಿಪಲ್ ಆರ್ಡರ್ಸ್ ಸಿಕ್ಕಿದೆ. 564 ಕೋಟಿಯ ಟನಲ್ ಕಮ್ಯುನಿಕೇಷನ್ ಸಿಸ್ಟಮನ್ನು ಬಿಲ್ಡ್ ಮಾಡುವಂಥ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಉತ್ತರ ಪ್ರದೇಶ್ ಪೊಲೀಸ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಒಂದು ಪ್ರಾಜೆಕ್ಟ್ ಕೂಡ ಕಂಪನಿಗೆ ಸಿಕ್ಕಿದೆ. 44 ಕೋಟಿಯ ಪ್ರಾಜೆಕ್ಟನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಒಂದು ಪ್ರಾಜೆಕ್ಟ್ ಕ್ಯಾನ್ಸಲ್ ಆದಂಥ ನ್ಯೂಸ್ ಕೂಡ ಬಂತು. ಸೊ ನವೋದಯ ವಿದ್ಯಾಲಯ ಸಮಿತಿ ಕಡೆಯಿಂದ ಕಂಪನಿಗೆ 17 ಕೋಟಿಯ ಪ್ರಾಜೆಕ್ಟ್ ಸಿಕ್ಕಿತ್ತು. ಅದು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ನಿಂದ ಕ್ಯಾನ್ಸಲ್ ಆಗಿದೆ. ಬಟ್ ಕ್ಯಾನ್ಸಲ್ ಆಗಿರುವಂಥ ಪ್ರಾಜೆಕ್ಟ್ಗೆ ಕಂಪೇರ್ ಮಾಡಿದಾಗ ಸಿಕ್ಕಿರುವಂಥ ಪ್ರಾಜೆಕ್ಟ್ಸ್ಗಳು ಜಾಸ್ತಿ ಇದೆ. ಹಾಗೆ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಇದ್ದಿದ್ದರಿಂದ ರೈಲ್ಟೆಲ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಇಂಡಸ್ ಟವರ್ ಸ್ಟಾಕ್ ಪ್ರೈಸ್ನಲ್ಲಿ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಜೆಫ್ರೀಸ್ನ ಕಡೆಯಿಂದ ಬಂದಂಥ ಡೌನ್ ಗ್ರೇಡ್ಸ್ ಆಗಿರುತ್ತೆ. ಜೆಫ್ರೀಸ್ ಈ ಮುಂಚೆ ಇಂಡಸ್ ಟವರ್ನಲ್ಲಿ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟು ಒಳ್ಳೆ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಅದನ್ನ ಈಗ 30% ಕಟ್ ಮಾಡಿ 375 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇಂಡಸ್ ಟವರ್ ಬೇಸಿಕಲಿ ಟವರ್ಸ್ ಗಳನ್ನ ಲೀಸ್ ಅಥವಾ ರೆಂಟ್ ಬೇಸಿಸ್ ಮೇಲೆ ಟೆಲಿಕಾಂ ಕಂಪನಿಗಳಿಗೆ ಕೊಡ್ತಾರೆ. ಅದರಿಂದ ಅವರಿಗೆ ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ಇದನ್ನ ಅವರು ಪ್ರತಿ ವರ್ಷ ಅಥವಾ ಕಾಂಟ್ರಾಕ್ಟ್ನ ಬೇಸಿಸ್ ಮೇಲೆ ರಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ರಿನ್ಯೂವಲ್ಸ್ ಬರಲಿಲ್ಲ ಅಂದರೆ ಕಂಪನಿಯ ರೆವೆನ್ಯೂ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಸೊ ಓವರ್ ಆಲ್ 25% ಟವರ್ ರಿನ್ಯೂ ಆಗದೇ ಇರ್ಬೋದು ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಇವರ ಟೋಟಲ್ ರೆವೆನ್ಯೂ 2ರಿಂದ 2.5% ಫಾಲ್ ಆಗ್ಬೋದು ಅಂತ ಜೆಫ್ರೀಸ್ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದಾರೆ. ಈ ನ್ಯೂಸ್ನಿಂದ ಇಂಡಸ್ ಟವರ್ ಸ್ಟಾಕ್ ಪ್ರೈಸ್ನಲ್ಲಿ 4% ಕರೆಕ್ಷನ್ ಬಂದಿದೆ. ಬಟ್ ರಿಸಲ್ಟನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ನ ಕಮೆಂಟ್ರಿನ ನೋಡಬೇಕಾಗುತ್ತೆ. ಜಸ್ಟ್ ಬ್ರೋಕರೇಜ್ಗಳು ತಮ್ಮ ಒಂದು ರೆಕಮೆಂಡೇಶನನ್ನು ಕೊಡ್ತಾರೆ ಅಂತ ಆ ಒಂದು ಸ್ಟಾಕನ್ನು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 420 ಅರೌಂಡಲ್ಲಿ ಸ್ಟಾಕ್ ಟ್ರೇಡ್ ಆಗ್ತದೆ. ಹೆಚ್ಚಿನ ಒಂದು ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಏನು ಇಲ್ಲ. ಬಟ್ ಯಾವ ರೀತಿಯಲ್ಲಿ Q4, Q1 ರಿಸಲ್ಟ್ಸ್ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಬೋದು. LIC ಮಂಗಳವಾರದ ದಿನ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ರು. ಬೋನಸನ್ನು ಇಶ್ಯೂ ಮಾಡೋದಾಗಿ ಹೇಳಿದರು. 1:1 ಬೋನಸ್ ಕೊಡೋದಾಗಿ ಕಂಪನಿ ಹೇಳಿದ್ದಾರೆ. ಇದಕ್ಕೆ ರೆಕಾರ್ಡ್ ಡೇಟ್ ಇನ್ನೂ ಫೈನಲೈಸ್ ಆಗಿಲ್ಲ. ಸೊ ರೆಕಾರ್ಡ್ ಡೇಟ್ ಫೈನಲೈಸ್ ಆದಮೇಲೆ ಆ ಒಂದು ರೆಕಾರ್ಡ್ ಡೇಟ್ಗೂ ಮುಂಚೆ ಯಾರೆಲ್ಲ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿರ್ತಾರೆ ಅವ್ರಿಗೆ ಇನ್ನೊಂದು ಅಡಿಷ್ನಲ್ ಶೇರ್ ಕ್ರೆಡಿಟ್ ಆಗುತ್ತೆ. ಅಡಿಷ್ನಲ್ ಶೇರ್ ಅಂದಾಗ ಈಗೇನು LIC 840 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇನ್ನೊಂದು 840 ರೂಪಾಯಿಯ ಶೇರ್ ನಿಮಗೆ ಕ್ರೆಡಿಟ್ ಆಗೋದಿಲ್ಲ. ಈಗಿರುವಂಥ ಶೇರೇ ಸ್ಪ್ಲಿಟ್ ಆಗುತ್ತೆ. ಅಂದರೆ ಬೋನಸ್ ಆಗಿ ಇನ್ನೊಂದು ಶೇರ್ ಆ್ಯಡಪ್ ಆಗುತ್ತೆ. ಸ್ಟಾಕ್ ಪ್ರೈಸ್ 420ಕ್ಕೆ ಡ್ರಾಪ್ ಆಗುತ್ತೆ. ಸೊ ಅದರಿಂದ ಬೋನಸ್ನಿಂದ ಹೆಚ್ಚಿನ ಒಂದು ಅಡ್ವಾಂಟೇಜ್ ಇರೋದಿಲ್ಲ. ಬಟ್ ಬೋನಸ್ನ ನ್ಯೂಸ್ನಿಂದ ಸ್ಟಾಕ್ ಏನಾದರೂ ಗೇನ್ ಆದರೆ ಅದು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳಿಗೆ ಪಾಸಿಟಿವ್ ಆಗುತ್ತೆ. HG ಇನ್ಫ್ರಾ ಇಂಜಿನಿಯರಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ 13% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಪನಿಗೆ ಉತ್ತರ ಪ್ರದೇಶನ ಮಿರ್ಜಾಪುರ್ ಥರ್ಮಲ್ ಎನರ್ಜಿ ಲಿಮಿಟೆಡ್ನ ಕಡೆಯಿಂದ 519 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿದೆ. ಸೊ ಈ ಒಂದು ಕಾಂಟ್ರಾಕ್ಟ್ನ ನ್ಯೂಸ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಮಿಂಡಾ ಕಾರ್ಪೊರೇಷನ್ ತಮ್ಮ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಪೋರ್ಟ್ಫೋಲಿಯೋನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ UK ಕಂಪನಿ ಜೊತೆಯಲ್ಲಿ ಸೇರಿ ಒಂದು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ 2% ಗೇನ್ ಆಗಿತ್ತು. 1% ಗೇನ್ನೊಂದಿಗೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ತಮ್ಮ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ಪಾಸಿಟಿವ್ ನ್ಯೂಸೇ ಆಗಿರುತ್ತೆ. ಬಟ್ ಈ ಒಂದು ಜಾಯಿಂಟ್ ವೆಂಚರ್ನಿಂದ ಕಂಪನಿಗೆ ಎಷ್ಟು ಲಾಭ ಆಗುತ್ತೆ, ಎಷ್ಟು ರೆವೆನ್ಯೂಸ್ ಜನರೇಟ್ ಆಗುತ್ತೆ, ಎಷ್ಟು ಸ್ಪೆಂಡಿಂಗನ್ನು ಮಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಬರಬೇಕಾಗತ್ತೆ. ಆಗ ಅದರ ಬಗ್ಗೆ ಪಾಸಿಟಿವಿಟಿ ನೆಗೆಟಿವಿಟಿ ಡಿಸ್ಕಷನ್ಸ್ಗಳು ಆಗುತ್ತೆ. ಬಟ್ ಯೂಶಲಿ ಜಾಯಿಂಟ್ ವೆಂಚರ್ಸನ್ನು ಸ್ಟಾರ್ಟ್ ಮಾಡೋದು ಪಾಸಿಟಿವ್ ನ್ಯೂಸ್ ಆಗಿ ಕನ್ಸಿಡರ್ ಆಗುತ್ತೆ. ICICI ಲೋಂಬಾರ್ಡ್ ಜನರಲ್ ಇನ್ಶೂರೆನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ 4.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿಯ ರಿಸಲ್ಟ್ ಇವತ್ತು ಅನೌನ್ಸ್ ಆಗುತ್ತೆ.
ಸೊ HDB ಫಿನಾನ್ಷಿಯಲ್ ಸರ್ವಿಸಸ್, ಎಲೆಕಾನ್ ಇಂಜಿನಿಯರಿಂಗ್ ಕಂಪನಿ, ತೇಜಸ್ ನೆಟ್ವರ್ಕ್ಸ್, ರಿಲಯನ್ಸ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇವರೆಲ್ಲರೂ ಕೂಡ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಸೊ ಆಲ್ರೆಡಿ ಯಾವ ರೀತಿಯಲ್ಲಿ ರಿಸಲ್ಟ್ಸನ್ನು ಚೆಕ್ ಮಾಡ್ಬೋದು ಅದರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ಐ ಬಟನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವೆಲ್ಲ ಸ್ಟಾಕ್ಸ್ ಇದೆ, ವಾಚ್ ಲಿಸ್ಟ್ನಲ್ಲಿ ಯಾವ ಸ್ಟಾಕ್ಸ್ ಇದೆ, ಆ ಕಂಪನಿಗಳು ಯಾವ ರೀತಿಯ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ ಅದನ್ನು ನೀವೇ ಚೆಕ್ ಮಾಡ್ಕೋಬೋದಾಗತ್ತೆ. ಸೊ ಓಮ್ ಪವರ್ ಟ್ರಾನ್ಸ್ಮಿಷನ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 3ರಿಂದ 4 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಏಪ್ರಿಲ್ 13ಕ್ಕೆ ಈ ಒಂದು IPO ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿತ್ತು. ರಿಟೇಲ್ ಕ್ಯಾಟಗರಿ 1.5 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ QIB ಕ್ಯಾಟಗರಿ 3.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿತ್ತು. ಸೊ ಹೆಚ್ಚಿನ ಒಂದು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಇದ್ರೂ ಕೂಡ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆದರೆ ಸ್ಟಾಕ್ ಪಾಸಿಟಿವ್ ಲಿಸ್ಟಿಂಗನ್ನು ಕೊಡ್ಬೋದು. ಸೊ ಯಾರೆಲ್ಲ ಅಪ್ಲಿಕೇಶನ್ಸನ್ನು ಹಾಕಿರ್ತೀರ ರಿಟೇಲ್ ಕ್ಯಾಟಗರಿಯಲ್ಲಿ ಎಲ್ರಿಗೂ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.